ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ದೇವನಹಳ್ಳಿ ತಾಲೂಕು ವರದಿ. ನೂತನ ತಾಲೂಕು ಕಾರ್ಯನಿರತ ಪತ್ರಕರ್ತ ಧ್ವನಿ ಪೂರ್ವಭಾವಿ ಸಭೆಯ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ನಿನಲ್ಲಿ. ನೂತನವಾಗಿ ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತ ಧ್ವನಿ ತಾಲೂಕಿನಲ್ಲಿ ಅಸ್ತಿತ್ವಕ್ಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ 1/9/2023 ಭಾನುವಾರದಂದು ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನರವರ ನೇತೃತ್ವದಲ್ಲಿ ನೂತನ ತಾಲೂಕು ಘಟಕದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪೂರ್ವಭಾವಿ ಸಭೆ ನಡೆಯಿತು. ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಜಿಲ್ಲಾ ಅಧ್ಯಕ್ಷ ವೀರಸಾಗರ ಭಾನುಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಬಿಕೆ ಮಹೇಶ್, ಹೊಸಕೋಟೆ ತಾಲೂಕು ಅಧ್ಯಕ್ಷ ಅಶ್ವಥ್, ಹೊಸಕೋಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀಪತಿರವರು ಭಾಗವಹಿಸಿದ್ದರು. ಈ ಪೂರ್ವಭಾವಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನರವರು ಈಗಿನ ಕಾಲಘಟ್ಟದಲ್ಲಿ ಪತ್ರಿಕಾ ಸಂಘಗಳು ಯಾವ ರೀತಿ ನಡೆಯುತ್ತದೆ, ಪತ್ರಕರ್ತರನ್ನ ಯಾವ ರೀತಿ ನಡೆಸಿಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ಮಾತನಾಡುತ್ತಾ ವಿವರವಾಗಿ ತಿಳಿಸಿದರು. ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಸೀತಾರಾಮ್ ಸರ್ ಅವರೇ, ಅದೇ ರೀತಿಯಾಗಿ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂತಹ ರಾಧಾಕೃಷ್ಣ ಸರ್ ಅವರೇ, ಹಾಗೂ ಹೊಸಕೋಟೆ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದಂತಹ ಅಶೋಕ್ ಅವರೇ, ಕಾರ್ಯದರ್ಶಿಗಳಾದಂತಹ ಲಕ್ಷ್ಮೀಪತಿ ಅವರೇ, ಶಂಕರ್ ಸರ್ ಅವರು, ಇವತ್ತು ಈಗಾಗಲೇ ನಿರೂಪಣೆ ಮಾಡಿದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳೋದಿಲ್ಲ. ಕಾನಿಪ ಧ್ವನಿ, ಇದು ಬರೀ ಕಾನಿಪ ಧ್ವನಿ ಅಲ್ಲ, ನೊಂದಂಥ ಪತ್ರಕರ್ತರ ಧ್ವನಿ ದಿನದಿಂದ ದಿನಕ್ಕೆ ತನ್ನ ಆರ್ತನಾದ ಮುಖಾಂತರ ನೋವುಗಳೇನಿದ್ದಾವೆ ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ ಇವತ್ತು ಶ್ರೀಕೃಷ್ಣನ ಒಂದು ಶಂಕನಾದ ಮುಖಾಂತರ ಇವತ್ತು ಮೊಳಗಿಸ್ತಾ ಹೊರಟಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಈಗಾಗಲೇ ಹೇಳಿದ್ದೀನಿ, ನನಗೆ ತಲೆಗಳು ಮುಖ್ಯ ಅಲ್ಲ ಹೊರತು ಇವತ್ತು ತಲೆ ಇರೋರು ಸ್ವಾಭಿಮಾನ ಉಳ್ಳಂಥವರು ಇವತ್ತೇನಿದೆ ಅಂಥವ್ರು ಮಾತ್ರ ನನಗೆ ಬೇಕಾಗಿದೆ ಹೊರತು ಎಲ್ಲರನ್ನ ಕಟ್ಕೊಂಡು ಏನೋ ಮಾಡೋಂಥದ್ದು ಇಲ್ಲ ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ, ಮುಂದೆ ಯಾವುದೇ ಸಂದರ್ಭದಲ್ಲಿ ಇವತ್ತೇನು ನನ್ನ ಕಷ್ಟದ ಕಾಲಕ್ಕೆ ತಾವೇನು ಹಾಕೊಂಡಿದ್ರೆ ಯಾವತ್ತೂ ನಿಮ್ಮನ್ನ ಬಿಡೋ ಪ್ರಶ್ನೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನೀಡ್ತಾ, ಈಗಾಗಲೇ ನಮ್ಮ ಭಾನುಪ್ರಕಾಶ್ ಅವರಿಗೆ ಗೊತ್ತಿದೆ, ಅವರು ಫಸ್ಟ್ ದಿನದಿಂದ ಬಂದಾಗಿಂದ ಇವತ್ತಿಗೂ ಬಿಡಲಾರ್ದೆ ಅವರು ತಾಲೂಕು ಒಂದು ಅಧ್ಯಕ್ಷರಿಂದ ನಾನು ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದೆ. ಅದೇ ರೀತಿಯಾಗಿ ನಿಮ್ಮನ್ನು ಯಾವತ್ತೂ ನಾನು ಕಡೆಗಣಿಸಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಪತ್ರಕರ್ತರ ಸಮಾಧಿಗಳ ಮೇಲೆ ಸೌಧ ಕಟ್ಟಕ್ಕೆ ನಾನು ಈ ಕಾನಿಪ ಧ್ವನಿ ಮಾಡಿದ್ದೆ. ಪತ್ರಕರ್ತರ ನೋವಿಗೆ ಸ್ಪಂದಿಸಿ ಅವರಿಗೆ ಏನೋ ಒಂದು ರೀತಿಯಿಂದ ಸರ್ಕಾರಕ್ಕೆ ಏನು ಸಿಗಬೇಕಾದಂಥ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ. ಈ ಸರ್ಕಾರ, ಬಂಡವಾಳಶಾಹಿಗಳು ಜೊತೆಗೆ ನಮ್ಮ ಪತ್ರಕರ್ತರ ಸಂಘಟನೆ ಕೆಲವು ಮುಖಂಡರುಗಳ ಸ್ವಾರ್ಥ ಲಾಲಾಸೆಯಿಂದ ಇವತ್ತು ನಿಜವಾದ ವರದಿಗಾರಿಗೆ ರಾಜ್ಯದ ಯಾವತ್ತೂ ಏನೋ ಸಿಗಬೇಕಾಗಿತ್ತು, ಸಿಗಲಾರ್ದಕ್ಕೆ ಇದು ಪ್ರಮುಖ ಕಾರಣ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ನಾನು 27 ವರ್ಷದಿಂದ ಈ ಒಂದು ಮಾಧ್ಯಮ ರಂಗದಲ್ಲಿರೋದ್ರಿಂದ ಬೇರು ಮಟ್ಟದಿಂದ ಹಳ್ಳಿ ಮಟ್ಟ, ಹೋಬಳಿ, ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಏನಿದೆ ಅಂತ ನಾನು ಬರಲಿ. ಹಂಗಾಗಿ ಯಾವುದೇ ಇದಕ್ಕೂ ನಾನು ಅಳಗ್ತಾ ಇಲ್ಲ, ಅನಿಸ್ತಾ ಇಲ್ಲ, ದಿಟ್ಟವಾಗಿ ಹೊರಟಿದ್ವಿ. ಕೇವಲ 1.5 ವರ್ಷದಲ್ಲಿ ಈ ಒಂದು ಹಂತಕ್ಕೆ ನಾವು ತಲುಪಿದ್ವಿ. ಇನ್ನು ಕೇವಲ ಇನ್ನೊಂದು 6-8 ತಿಂಗಳೊಳಗಡೆ ಇಡೀ ರಾಜ್ಯಕ್ಕೆ ನಮ್ಮ ಧ್ವನಿ ಯಾವ ದಿಕ್ಕಿನಂತ ಸಾಕುತ್ತಂತ ನಾನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ, ಈಗಾಗಲೇ ಕಾನಿಪ ಸಂಘದವರಿಗೆ ನಿದ್ದೆಗೆಟ್ಬಿಟ್ಟು ಹಗಲು ರಾತ್ರಿ ಚಡಪಡಿಸ್ತಾರೆ. ಇವತ್ತು ಕಾನಿಪ ಧ್ವನಿನಲ್ಲಿರೋಂಥ ಕೆಲವು ಮುಖವಾಡಗಳು ಸಂಘಟನೆನ ಯಾವ ಥರ ಸ್ವಾರ್ಥಕ್ಕೆ ತೊಗೊಂಡಿದ್ದಾವೆ, ಕೆಲವು ಕಡೆ ಟ್ರಸ್ಟಿ ಮಾಡ್ಕೊಂಡು ಯಾವ ರೀತಿ ಮೇಲ್ಬಿಟ್ಟು ತಮ್ಮ ವೈಯಕ್ತಿಕ ಲಾಭ ಪಡಿತಾರೆ ಅಂತ ನನ್ನ ಬಾಯಲ್ಲಿ ಹೇಳಲ್ಲ. ವಿತ್ ರೆಕಾರ್ಡ್ಸ್ಲೇ ನಾನು ರಾಜ್ಯದ ಪತ್ರಕರ್ತರ ಮುಂದೆ ಬರೋದ್ರ ಜೊತೆಗೆ ಅಲ್ಲಿರೋಂಥ ಮುಖವಾಡಗಳನ್ನು ಇನ್ನು ಕೆಲವು ತಿಂಗಳಲ್ಲಿ ಅನಾವರಣ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಪದಾಧಿಕಾರಿಗಳಾದದಕ್ಕೆ ಹೆಚ್ಚಿನ ಸಹಕಾರಿಗೆ ಭಾಳಷ್ಟು ಒತ್ತಡ, ತಂತ್ರಗಾರಿಕೆ, ಅವಾಜುಗಳು ಇದ್ರೂ ಅದನ್ನು ಮೀರಿ ನೀವು ಬಂದಿದ್ದೀರಿ. ನಿಮಗೆ ಮೊದಲನೇದಾಗಿ ಹೃದಯಪೂರ್ವಕ ನಮನಗಳ ಜೊತೆಗೆ ಇದೇ ರೀತಿಯಾಗಿ ನಮ್ಮ ಪದಾಧಿಕಾರಿಗಳು ಏನು ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಕಾರ್ಯಕ್ರಮ ಮಾಡೋದಕ್ಕೂ ಕೊಡ್ತಾ ಇಲ್ಲ. ಕಾನಿಪದ ಸಂಘದವರು ಯಾವ ಗೆಸ್ಟ್ಗಳಾಗಿರ್ತಾರೆ ಆ ಗೆಸ್ಟ್ಗಳಿಗೆ ರಾಜ್ಯ ಕಾರ್ಯಕ್ರಮದಿಂದ ಹಿಡ್ಕೊಂಡು ಜಿಲ್ಲಾ ತಾಲೂಕು ಕಾರ್ಯಕ್ರಮ
ಆ ರೀತಿ ಒತ್ತಡಗಳು ಹಾಕಿಬಿಟ್ಟು ಯಾರು ಬರಲಾರ್ದಂಥಷ್ಟು ರೀತಿ ಮಾಡ್ತಾ 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 ಒಂದು ರೀತಿಯಾಗಿ ನಮ್ಮ ಸಂಘಟನೆ ಬೆಳೆಯೋಕ್ಕೆ ಇವತ್ತೇನು ವಿರೋಧಿಗಳು ಅಂದಿಯಂತೆ ಓಣಿಗೊಬ್ಬ ನಿಂದಕರಿದ್ದಾಗ ಮಾತ್ರ ನಾವು ಬೆಳೆಯಕ್ಕೆ ಸಾಧ್ಯ ಅನ್ನೋಕ್ಕೆ ಇವತ್ತು ಅವರು ನಿಂದಕರ ಸ್ಥಾನದಲ್ಲಿ ನಮ್ಮನ್ನು ನಿಂದಿಸಿ ಇವತ್ತು ರಾಜ್ಯಾದ್ಯಂತ ಕೇವಲ ಒಂದೇ ವರ್ಷದಲ್ಲಿ ಇವತ್ತು ಧ್ವನಿ ಏನಂತ ತೋರಿಸ್ಕೊಟ್ಟೋದಕ್ಕೆ ಇವತ್ತೇನು ನಮಗೆ ಸಹಕಾರಿಯಾಗಿದೆ. ಈ ಸಂದರ್ಭದಲ್ಲಿ ಕಾನಿಪ ಸಂಘನ ಹೃದಯಪೂರ್ವಕವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆ ತಿಳಿಸ್ತಾ ಮುಂದಿನ ನಮ್ಮ ಸ್ಪಷ್ಟ ಹಾದಿ ಏನಿದೆ ದಿಟ್ಟತನದಿಂದ ಸಾಗಣ ಅಂದ್ಬಿಟ್ಟು ಈ ಸಂದರ್ಭ ಹೇಳ್ತಾ ಇಲ್ಲಿಗೆ ಬರಮಾಡಿಕೊಂಡು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನರವರು ಹಾಗೂ ಆಗಮಿಸಿದ್ದ ಜಿಲ್ಲಾ ಕಮಿಟಿ ಮತ್ತು ಹೊಸಕೋಟೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪದಾಧಿಕಾರಿಗಳುಗಳ ನೇತೃತ್ವದಲ್ಲಿ ಇಂದು ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿಗೆ ನೂತನ ತಾಲೂಕು ಅಧ್ಯಕ್ಷರನ್ನಾಗಿ ಬೂದಿಗೆರೆ ರಾಜು ಅಗಸ್ತ್ಯರವರನ್ನ, ದೇವನಹಳ್ಳಿ ಪಟ್ಟಣದ ರಾಮಕೃಷ್ಣಪ್ಪರವರು ಉಪಾಧ್ಯಕ್ಷರಾಗಿ, ದೇವನಹಳ್ಳಿ ಪಟ್ಟಣದ ಪ್ರಭಾಕರ್ ರವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ನೂತನವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಾರ್ಯದರ್ಶಿಯಾಗಿ ಯಲಿಯೂರು ರಾಧಾಕೃಷ್ಣರವರನ್ನ ಹಾಗೂ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ವಿಜಯಪುರ ಪಟ್ಟಣದ ಸೀತಾರಾಮ್ ರವರನ್ನ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರನ್ನಾಗಿ ಬಂಗ್ಲೆ ಮಲ್ಲಿಕಾರ್ಜುನರವರು ಹಾಗೂ ಆಗಮಿಸಿದ್ದ ಜಿಲ್ಲಾಧ್ಯಕ್ಷರು ಮತ್ತು ಹೊಸಕೋಟೆ ತಾಲೂಕು ಘಟಕದವರು ಆಯ್ಕೆ ಮಾಡಿ ಆದೇಶವನ್ನ ನೀಡಿದರು. ದೇವನಹಳ್ಳಿ ತಾಲೂಕಿನ ಪತ್ರಕರ್ತರು ಆಸಕ್ತಿ ಇರುವವರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಿದ್ಧಾಂತಗಳನ್ನು ಒಪ್ಪಿ ಬರುವುದಾದರೆ ಪತ್ರಕರ್ತರಿಗೆ ಸ್ವಾಗತ ಬಯಸುವವರು ತಾಲೂಕು ಅಧ್ಯಕ್ಷ ಬೂದಿಗೆರೆ ರಾಜು ಅಗಸ್ಯ ಹಾಗೂ ಧ್ವನಿಯ ತಂಡದ ಸದಸ್ಯರು ಗುರುಸಿದ್ದಯ್ಯ. ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿಗೆ ನೂತನ ತಾಲೂಕು ಅಧ್ಯಕ್ಷ ಬೂದಿಗೆರೆ ರಾಜು ಅಗಸ್ಯರವರು ಮಾತನಾಡಿದರು. ನಾವು ಕೊಟ್ಟ ಮಾತು ಯಾವತ್ತೂ ತಪ್ಪಬಾರ್ದು. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮಾತು ಹೇಳಿದಾಗ ಅದು ನಡೆಯೋ ಗೊತ್ತಿಲ್ಲ. ನಾವು ಹೇಳಿದ್ಮೇಲೆ ಅದು ಮಾಡಲೇಬೇಕು. ಇವತ್ತು ಬರೀ ಕೇವಲ 2-3 ಈ ಸಂಘ ಓಪನ್ ಮಾಡ್ಕೊಂಡಿದ್ದಾರೆ ಅಂತ 4 ಮಾತಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪನವ್ರು ಒಬ್ಬರೇ ಇದ್ದಿದ್ದು BJP ಸಂಘ ಕಟ್ಟಿದಾಗ ಯಾಕೆ ಆಳ್ವಿಕೆ ಮಾಡಿಲ್ವಾ? ಸರ್ಕಾರನೇ ಇದು ಮಾಡಿದ್ರು 5 ವರ್ಷ. ಆದ್ದರಿಂದ ನಾವೇನು ಹೇಳ್ತೀವಿ ಅಂದರೆ, ನಾನು ಒಬ್ಬನೇ ಆಗಿರ್ಬೋದು ಅಥವಾ ನನ್ನ ಜೊತೆ ಸಹಕಾರಿಗಾಗಿ 3-4 ಜನನೇ ಆಗಿರ್ಬೋದು, ಇವರೆಲ್ಲರೂ ಸಹಕಾರದಿಂದ ಮತ್ತಷ್ಟು ಜನಗಳನ್ನ ನಾನು ಈ ಸಂಘಟನೆಗೆ ಸೇರಿಸ್ಕೊತೀನಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ